ಸಿದ್ಧಾಂತದ ಮೇಲೆ ಚುನಾವಣೆ ನಡೀತಾ ಇದೆ. ಪ್ರಜಾಪ್ರಭುತ್ವದ ಉಳಿವು, ಪ್ರಜಾಪ್ರಭುತ್ವದ ಅಳಿವು. ಈ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಕೇಳೋ ನೈತಿಕ ಹಕ್ಕೆ ಇಲ್ಲ. ಇವರ ಜನ ವಿರೋಧಿ, ಇವರ ರೈತರ ವಿರೋಧಿ, ಇವರು ಮಹಿಳಾ ವಿರೋಧಿ, ಇವರು ದಲಿತ ವಿರೋಧಿ. ಇವೆಲ್ಲದಕ್ಕೂ 26 ತಾರೀಕು ಈ ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಜನ ತುಂಬಾ ತಿರಸ್ಕರಿಸ್ತಾರೆ. 300 ರೂಪಾಯಿ 400 ರೂಪಾಯಿ ಇದ್ದಂತ ಗ್ಯಾಸ್ ರೇಟ್ 1150 ಆಗದೆ. ಇದು ಕೇಂದ್ರ ಬಿಜೆಪಿ ಸರ್ಕಾರದ ವೈಫಲ್ಯ. ನೂರಾರು ಜನ ರೈತರು ಬಲಿ ತಗೊಂಡ್ರಲ್ಲ, ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿ, ಅದಕ್ಕೂ ಕೂಡ ಜೆಡಿಎಸ್ ಜವಾಬ್ದಾರಿ ಆಗಬೇಕು. ಮಂಡ್ಯ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಮಂಡ್ಯದಲ್ಲಿ ಜೆಡಿಎಸ್ ಇಂದ ಕುಮಾರಸ್ವಾಮಿ ಹಾಗೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಕಂಟೆಸ್ಟ್ ಮಾಡಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಗೆಲುವಿಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ರಣತಂತ್ರ ರೂಪಿಸ್ತಾ ಇದ್ದಾರೆ. ನನ್ನ ಜೊತೆಗೆ ಕಾಂಗ್ರೆಸ್ ಮುಖಂಡರಿದ್ದಾರೆ. ಸರ್ ನಮಸ್ಕಾರ. ಮಂಡ್ಯ ಲೋಕಸಭೆ ಚುನಾವಣೆ ಕುಮಾರಸ್ವಾಮಿ ಅವರು ವರ್ಸಸ್ ಸ್ಟಾರ್ ಚಂದ್ರು ಅಂತ ಅಧಿಕೃತ, ಬಟ್ ರಿಯಲ್ ಪಿಕ್ಚರ್ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅನ್ನೋ ರಾಜಕಾರಣ ಹೆಂಗಿದು? ಸಿದ್ಧಾಂತದ ಮೇಲೆ ಚುನಾವಣೆ ನಡೀತಾ ಇದೆ. ಇದು ಯಾವ ಸಿದ್ಧಾಂತ ಹೇಳ್ತೀನಿ. ಪ್ರಜಾಪ್ರಭುತ್ವದ ಉಳಿವು, ಪ್ರಜಾಪ್ರಭುತ್ವದ ಅಳಿವು. ಹೆಂಗೆ? ರೈತ ಪರವಾದ್ದು, ರೈತ ವಿರುದ್ಧವಾದ್ದು, ಸಮಾಜದಲ್ಲಿ ಶೋಷಿತರು ಪರವಾದ್ದು, ಶೋಷಿತರು ವಿರುದ್ಧ. ರೈತ ಸಂಘಟನೆಯಲ್ಲಿ ಸುಮಾರು ತಿಂಗಳಾರ್ಗಟ್ಲೆ ತಿಂಗೂಟೆಕರೆ ಗಡಿಲಿ ಕರಾಳ ಕೃಷಿ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನೂರಾರು ಜನ ನಮ್ಮ ರೈತ ಬಂಧುಗಳು ಹುತಾತ್ಮರಾದ್ರಲ್ಲ, ಆ ಕೃಷಿ ಕಾಯ್ದೆಗೆ ಇವರು ಒಪಿನಿಯನ್ ಕೊಟ್ರಲ್ಲ ಜೆ ಡಿ ಎಸ್ನವರು, ರೈತ ವಿರೋಧಿಗಳು ತಾನೆ. ನಾವು ರೈತ ಪರವಾದವ್ರು ತಾನೆ. ಈ ಬಡವರು ಶೋಷಿತರು ಇವೆಲ್ಲ ಹಲವಾರು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅದಕ್ಕೆ ವಿರೋಧ ಮಾಡ್ತಾರೆ ಇವರು. ಅಂದ್ರೆ ನಾವು ರೈತ ಪರವಾದವರು, ಬಡವರು ಪರವಾದವರು, ವಿರುದ್ಧದವ್ರು ತಾನೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಸತ್ಯ ಹೇಳಬೇಕು ಅಂದರೆ ಜೆ ಡಿ ಎಸ್ ಅಭ್ಯರ್ಥಿಗೆ ವೋಟ್ ಕೇಳೋ ನೈತಿಕ ಹಕ್ಕೆ ಇಲ್ಲ. ಕಾವೇರಿ ಇಶ್ಯೂನಲ್ಲಿ ಡೆಲ್ಲಿಲಿ ಹೋಗಿ ನಮ್ಮ ಹತ್ರ ಇಲ್ಲ, ಅಲ್ಲೇ ಬಿಡಿಸ್ಕೊಳ್ಳಿ ನೀರ ಅಂದರು. ಏನಕ್ಕೈತೆ? ಇವರ ಒಂದು ಆಡಳಿತದಲ್ಲಿ 18 ತಿಂಗಳ 14 ತಿಂಗಳ ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬನ ದಲಿತರ ಮಂತ್ರಿ ಮಾಡಲಿಲ್ಲ. ದಲಿತರು ಓಟ್ ಕೇಳೋ ಹಕ್ಕಿಯಲ್ಲ ಐತೆ. ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿಯನ್ನು ಮಂತ್ರಿ ಮಾಡಲಿಲ್ಲ. ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಎಲ್ಲೈತೆ? ಮಹಿಳೆಯರು ಒಬ್ಬರನ್ನೂ ಮಾಡಲಿಲ್ಲ ಮಂತ್ರಿಯ. ಮಹಿಳೆಯರ ಮತ ಕೇಳೋಕ್ಕೆ ಏನೈತೆ ಹಕ್ಕು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ 26ನೇ ತಾರೀಕು ಕೊಡ್ತಾರೆ. ಇವರ ಜನ ವಿರೋಧಿ, ಇವರ ರೈತರ ವಿರೋಧಿ, ಇವರು ಮಹಿಳಾ ವಿರೋಧಿ, ಇವರು ದಲಿತ ವಿರೋಧಿ, ಇವರು ಹಿಂದುಳಿದವ್ರ ವಿರೋಧಿ. ಇವೆಲ್ಲದಕ್ಕೂ 26ನೇ ತಾರೀಕು ಉತ್ತರ ಕೊಡ್ತಾರೆ. ಎಸ್, ವಂಡರ್ಫುಲ್. ತುಂಬ ಚೆನ್ನಾಗಿ ಸಾಲಾಗಿ ಪಾಯಿಂಟ್ಗಳನ್ನ ನೀಟಾಗಿ ಹೇಳಿದಿರಿ. ನೀವು ಇಷ್ಟೆಲ್ಲ ಪಾಯಿಂಟ್ಗಳನ್ನ ಈ ಥರ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಎಷ್ಟು ಲೀಡಲ್ಲಿ ಗೆಲ್ತೀರಿ? ಅದು ಜನಾಭಿಪ್ರಾಯ, ದುರಾಂಕಾರದ ಮಾತಾಯ್ತದೆ. ಖಡಾಖಂಡಿತವಾಗಿ ನಮಗೆ ಜನತಾ ಆಶೀರ್ವಾದ ಇದೆ. ನಾವು ಈ ಚುನಾವಣೆ ಗೆದ್ದೇ ಇರ್ತೀವಿ. ಅದ್ರ ಬಗ್ಗೆ ಯಾವುದೇನು, ಯಾಕೆಂದರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಮಂಡ್ಯ ಲೋಕಸಭೆಗೆ. 8ರಲ್ಲಿ 6 ಕಾಂಗ್ರೆಸ್ ಶಾಸಕರು, ಒಂದು ರೈತ ಸಂಘ, ಅದು ಕೂಡ ಕಾಂಗ್ರೆಸ್ ಬೆಂಬಲಿತ ಮೇಲ್ಕೋಟೆ, ಒಬ್ಬರು ಜೆ ಡಿ ಎಸ್ ಶಾಸಕರು. ಇಂಥ ದೊಡ್ಡ ಬಲ ಕಾಂಗ್ರೆಸ್ಗಿದೆ. ಸೊ ಇಂಥ ಸನ್ನಿವೇಶ ಇರುತ್ತಲ್ಲ ನಿಮಗೆ, ಒಂದು ಹುಮ್ಮಸ್ಸು, ಒಂದು ಲೆಕ್ಕಾಚಾರ, ಅದ್ರ ಪ್ರಕಾರ ಹೇಳೋದಾದರೆ ಯಾವುದೇ ಕಾರಣಕ್ಕೂ ನಾವು ಜನತಾ ತೀರ್ಪನ್ನು ನಾವು ಲಘುವಾಗಿ ಪರಿಗಣಿಸಬಾರ್ದು. ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಹೊರತು ಇಷ್ಟರಲ್ಲೇ ಗೆಲ್ತೀವಿ ಅಂತ ನಾವು ಹೇಳಲ್ಲ. ಎಸ್, ಒಂದು ಲೋಕಸಭೆ ಚುನಾವಣೆ ಅಂತ ಬಂದಾಗ ಅದು ರಾಷ್ಟ್ರ ಮಟ್ಟದ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇರುತ್ತೆ ಸಹಜವಾಗಿ. ನೀವು ಸ್ಥಳೀಯವಾಗಿ ರೈತಪ್ಪ ನಿಲುವು ಒಲವು ಎಲ್ಲವನ್ನು ಕೂಡ ಹೇಳಿದಾಗ ಅದು ಕೂಡ ಕನ್ಸಿಡರ್ ಆಗುತ್ತೆ. ಸೊ BJP JDS ಮೈತ್ರಿ, ಕಳೆದ ಬಾರಿ JDS ಕಾಂಗ್ರೆಸ್ ಮೈತ್ರಿ ಆಗಿದ್ರು, ಬಟ್ ಕಾಂಗ್ರೆಸ್ಸಿಗರು ಯಾರು ಬಹುತೇಕರು ಚುನಾವಣೆ ಮಾಡಲಿಲ್ಲ. JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಸುಮಲತಾ ಅವರು ಗೆಲ್ಲಲಿಕ್ಕೆ ಭಾಳ ದೊಡ್ಡ ಕೊಡುಗೆ ಕಾಂಗ್ರೆಸ್ ಇದೆ, ನೋ ಡೌಟ್. ಬಟ್ BJP JDS ಮೈತ್ರಿ ಆಗಿದ್ದಾರೆ, ಅದನ್ನು ವರ್ಕೌಟ್ ಆಗುತ್ತಾ? ಏನು ಕತೆ? ಖಡಾಖಂಡಿತವಾಗಿ ಈ BJP JDS ಅಪವಿತ್ರ ಮೈತ್ರಿ ಜನ ತುಂಬಾ ತಿರಸ್ಕರಿಸ್ತಾರೆ. ನಿಮ್ಮ ಜೊತೆ ಬಂದರೆ ಪವಿತ್ರ, ಅವ್ರ ಜೊತೆ ಬಂದರೆ ಪವಿತ್ರ ಹೆಂಗೆ? ಅದನ್ನೇ ಬರ್ತಾ ಇದ್ದೀನಿ. ನಾವು ಜಾತ್ಯತೀತ ತತ್ವ ಸಿದ್ಧಾಂತದವರು, ಅವರು ಕೂಡ ಜಾತ್ಯತೀತ ಪಾರ್ಟಿ ಅಂತಿದ್ದವರು. ನಮ್ಮಲ್ಲಿ ಅಲ್ಪ ಸ್ವಲ್ಪ ಹೊಂದಾಣಿಕೆ ಬರ್ತದೆ. ಅವ್ರು ಮನುವಾದಿಗಳು, ಅವ್ರು ಜಾತೀಯವಾದಿಗಳು, ಅವ್ರು ಮತೀವಾದಿಗಳು, ಅವ್ರ ಜೊತೆ ಹೊಂದಾಣಿಕೆನೇ ಬರಲ್ವಲ್ಲ. ಇವ್ರು ಜಾತೀಯ ಜನತಾದಳ ಅಂತ ಹಾಕೊಂಡ್ರೆ ಹೊಂದಾಣಿಕೆ ಬರ್ಬೋದೇನೋ, ಜಾತ್ಯತೀತ ಅಂದ್ರೆ ಆಗಲ್ಲ. ನಮ್ಮ ಮಂಡ್ಯದವ್ರಿಗೆ ಈ ಮನುವಾದ, ಈ ಜಾತ್ಯತೀತ ಎಲ್ಲ ನಮ್ಮ ಮಂಡ್ಯದವ್ರಿಗೆ ಅರ್ಥ ಆಯ್ತವ? ಖಂಡಿತವಾಗಿ ಅರ್ಥ ಆಗಲ್ಲ. ಬಟ್ ಅರ್ಥ ಆಗೋದೊಂದು ಪಾಯಿಂಟ್ ಅದೇ. 300 ರೂಪಾಯಿ 400 ರೂಪಾಯಿ ಇದ್ದಂಥ ಗ್ಯಾಸ್ ರೇಟು 1150 ಆಗದೆ. ಇದು ಕೇಂದ್ರ BJP ಸರ್ಕಾರದ ವೈಫಲ್ಯ. 300 ರೂಪಾಯಿ 400 ರೂಪಾಯಿ ಇದ್ದಂಥ ನಮ್ಮ ಮೆನ್ಯೂರು 1200 ರೂಪಾಯಿ ಆಗದೆ. ಇದು ಕೇಂದ್ರ BJP ಸರ್ಕಾರದ ವೈಫಲ್ಯ. ಈ ಎಲ್ಲ ವೈಫಲ್ಯಗಳು ಕೂಡ ಜನತಾದಳಕ್ಕೆ ಜವಾಬ್ದಾರಿ ಆಗಬೇಕು. ಮಣಿಪುರದಲ್ಲಿ ಒಬ್ಬ ಮಹಿಳೆಯನ್ನು ಅಮಾನ್ಯವಾಗಿ ನಡ್ಕೊಂಡ್ರು, ಇದು ಕೇಂದ್ರ BJP ಸರ್ಕಾರದ ವೈಫಲ್ಯ. ಅದಕ್ಕೂ ಕೂಡ ಇವರು ಜವಾಬ್ದಾರ ಆಗಬೇಕಾಗ್ತದೆ. 54 ಲಕ್ಷ ಕೋಟಿ ಸಾಲ ಇದ್ದದ್ದು 165 ಲಕ್ಷ ಕೋಟಿ ಸಾಲ ಆಗಿದೆ ದೇಶದ್ದು. ಇದಕ್ಕೂ ಕೂಡ JDS ಜವಾಬ್ದಾರಿ ಆಗಬೇಕಾಗ್ತದೆ. ನೂರಾರು ಜನ ರೈತರು ಬಲಿ ತಗೊಂಡ್ರಲ್ಲ, ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿ,
ಅದಕ್ಕೂ ಕೂಡ JDS ಜವಾಬ್ದಾರಿ ಆಗಬೇಕು. ಹಾಗಾಗಿ ಕೇಂದ್ರ BJP ಸರ್ಕಾರದ ಎಲ್ಲ ವೈಫಲ್ಯಗಳು ಕೂಡ JDS ಜವಾಬ್ದಾರಿ ಆಗಬೇಕಾಗ್ತದೆ. ಎಸ್ ವಂಡರ್ಫುಲ್. ಇವರು ಪಾಯಿಂಟ್ಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಇವೆಲ್ಲ ಕಾರಣಗಳು ಕೂಡ JDS ಹೊಣೆಗಾರರಾಗ್ತಾರೆ BJP ತಪ್ಪುಗಳಿಗೆ. ಈ ಕಾರಣಕ್ಕೆ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವರ್ಸಸ್ ಹಾಗೆ ಅವರ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳು ನಡುವೆ ಚುನಾವಣೆ ಇದು. ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತರ ಕೇಳಿದೆ, ಅಂತರ ಹಂಗೆಲ್ಲ ಹೇಳೋಕ್ಕಾಗಲ್ಲ, ಗೆಲುವು ವಿಶ್ವಾಸ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ಮುಖಂಡರ ಒಂದು ಅಭಿಪ್ರಾಯ. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಸಮಾಚಾರ, ಹೆಂಗೆ ಮಾಡ್ತೀರಿ ಚುನಾವಣೆ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ನಾಯಕರು ಚಲುವರಾಯ ಸ್ವಾಮಿಯವರ ನೇತೃತ್ವದಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಕೈಗೊಂಡಿದ್ದೀವಿ. ಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಒಂದು ಲೆಕ್ಕಾಚಾರಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ದಿನ ಒಂದಷ್ಟು ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಮಂಡ್ಯ ಜನ ಅನ್ನೋದನ್ನ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.